ಬಸ್ ಅಪಘಾತದಿಂದ ಗ್ರೇಟ್ ಎಸ್ಕೇಪ್ ಆಗಿರುವಂತಹ ಸ್ಟೋರಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಏನಾಯ್ತು ಅನ್ನೋದ್ರ ಡೀಟೇಲ್ಸ್ ಇದು. ಇಬ್ರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಬಸ್ ಅಪಘಾತದಿಂದ. ಅದೃಷ್ಟ ಮತ್ತು ಆಯುಷ್ಯ ಗಟ್ಟಿ ಇದ್ರೆ ಹೀಗೆಲ್ಲ ಆಗುತ್ತೆ. ಒಂದೇ ಸರ್ಕಲ್ KSRTC ಬಸ್ ಅಪಘಾತದಿಂದ ಬಚಾವಾದವರು HD ಕೋಟೆ ತಾಲೂಕಿನ ಹ್ಯಾಂಡ್ ಪೋಸ್ಟ್ ಸರ್ಕಲ್ನಲ್ಲಿ ಅನಾಹುತವೊಂದು ತಪ್ಪಿದೆ. ಓರ್ವ ವೃದ್ಧೆ ಹಾಗೂ ಯುವಕ ರಸ್ತೆ ಅಪಘಾತದಿಂದ ಪಾರಾಗಿರುವುದು. ಜನವರಿ 24ನೇ ತಾರೀಕು ಬಸ್ ಡಿಕ್ಕಿಯಿಂದ ಕೂದಲೆಳೆ ಅಂತರದಲ್ಲಿ ವೃದ್ಧೆ ಪಾರಾಗಿರ್ತಾರೆ. ಜನವರಿ 24ನೇ ತಾರೀಕಿಗೆ ಬಸ್ ಡಿಕ್ಕಿ ಹೊಡೆದ್ರೂ ಕೂಡ ಬಚಾವಾಗಿರ್ತಾನೆ ಮತ್ತೊಬ್ಬ ಯುವಕ. ವೃದ್ಧೆ ಹಾಗೂ ಯುವಕ ಸಾವಿನಿಂದ ಪಾರಾಗಿರುವಂತಹ ದೃಶ್ಯ ಮೈ ಜುಮ್ಮೆನಿಸುವಂತಿದೆ. ಇದು CCTVಯಲ್ಲಿ ಸೆರೆಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದೀವಿ, ನೋಡ್ತಾ ಹೋಗೋಣ. ನೋಡಿ, ಅಲ್ಲಿ ಆ ಸರ್ಕಲ್ ನ ಕ್ರಾಸ್ ಆಗಿ ಬರುವಂತಹ KSRTC ಬಸ್ಸು ಸ್ಪೀಡಲ್ಲೇ ಇರುತ್ತೆ. ಬಟ್ ಆ ಚಾಲಕನ ಸಮಯ ಪ್ರಜ್ಞೆ ಮತ್ತು ಆಕೆಯ ಅದೃಷ್ಟ ಹಾಗೂ ಆಯುಷ್ ಎರಡೂ ಕೂಡ ಗಟ್ಟಿಯಾಗಿತ್ತು. ಹೀಗಾಗಿ ಅವ್ರು ಸಡನ್ ಆಗಿ ಬ್ರೇಕ್ ಹೊಡೆದಿದ್ದಾರೆ. ಸೊ ಜಸ್ಟ್ ಮಿಸ್ ಆಗಿದ್ದಾರೆ. ಒಂದು ವೇಳೆ ಅವರು ಪ್ಯಾನಿಕ್ ಆಗಿ, ಚಾಲಕರು ಪ್ಯಾನಿಕ್ ಆಗಿ ಏನಾದರೂ ಮುಂದಕ್ಕೆ ಹಾಗೆ ಹೋಗಿದ್ದಿದ್ರೆ ಆ ವೃತ್ತಿಯ ಸಿಚುವೇಶನ್ ಇವತ್ತೇನಾಗಿರ್ತಿತ್ತು ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಭಾಳ ಕಷ್ಟ. ಮತ್ತು ರೋಡಲ್ಲಿ ಈ ರೀತಿ ಎಷ್ಟೇ ಮುಂಜಾಗ್ರತೆಯಿಂದ ಕ್ರಾಸ್ ಮಾಡ್ತೀವಿ ನಾವು ಅಂದರೂ ಕೂಡ ಇಂಥ ಅಪಾಯಗಳು ಯಾವ ಸಂದರ್ಭದಲ್ಲಿ ಯಾವ ರೂಪದಲ್ಲಿ ಕೂಡ ಬೇಕಾದರೂ ಬರ್ಬೋದು. ನಾವು ಈ ರೀತಿ ಕ್ರಾಸ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಎಷ್ಟೊಂದು ಸಲ ಯಮದೂತರ ರೀತಿ ಬಸ್ಗಳು ಹರಿದಿರೋದನ್ನು ನೋಡಿದ್ದೀವಿ. ಬಟ್ ವೃತ್ತಿಯ ಆಯುಷ್ಯ ಗಟ್ಟಿ ಇತ್ತು, ಅದೃಷ್ಟ ಚೆನ್ನಾಗಿತ್ತು, ಟೈಮ್ ಚೆನ್ನಾಗಿತ್ತು, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ. ಹೀಗಾಗಿ ಅವರು ಬದುಕುಳಿದಿದ್ದಾರೆ. ಇದೇ ಸರ್ಕಲ್ನಲ್ಲಿ ಇನ್ನೊಬ್ಬ ಯುವಕನಿಗೂ ಕೂಡ ಹೀಗೆ ಆಗುತ್ತೆ. ಅದ್ರ ಬಗ್ಗೆ ಕೂಡ ನಾವು ಡೀಟೇಲ್ಸ್ನ ಮುಂದಿನ ಹಂತದಲ್ಲಿ ಕೊಡ್ತೀವಿ.